ನಮ್ಮ ಮನಸ್ಸು ಬಹಿರ್ಮುಖವಾಗಿಬಿಡುತ್ತೆ. ಕಾಮ, ಕ್ರೋಧ, ಲೋಭ, ಆಸೆ ಅಥವಾ ದುರಾಸೆ ಅಥವಾ ನಿರಾಶೆ, ಅತೀ ಆಸೆ ಪಡೋದು, ಅದು ಸಿಕ್ಕಿಲ್ಲ ಅಂತ ಮತ್ತೆ ನಿರಾಶೆ ಪಡೋದು, ಆಮೇಲೆ ಶಾಪ. ನಮ್ಮ ಯಜಮಾನ್ರಿಂದ ಹಿಂಗಾಗಿ, ನಮ್ಮ ಅತ್ತೆ ಇದ್ದಾರಲ್ಲ ಇವರಿಂದ ಇಲ್ಲಿ ಮರ ಕಡಿದ್ರೆ ಇನ್ನೊಂದ್ ಕಡೆ ಮರ ನೆಡ್ತೀವಿ. ಇಲ್ಲಿ ನಾವು ಹೀಗೆ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಇನ್ನೊಂದು ಪ್ರಾಣಿಗಳಿಗೆ ನಾವು ಊಟ ಕೊಡ್ತೀವಿ ಈ ರೂಪದಲ್ಲಿ. ಹೇಗೆ ನಮ್ಮಲ್ಲಿ ಯಾರು ಸತ್ತು ಹೋದ್ರೆ ತಿಥಿ ಮಾಡುವಾಗ ಇನ್ಯಾರೋ ಕರೆದು ಅವರ ಸ್ಥಾನದಲ್ಲಿ ಕೊಡಿಸಿ ಊಟ ಕೊಡ್ತೀವಲ್ಲ, ಹಾಗೆ ಇಷ್ಟೆಲ್ಲ ಮಾಡ್ತೀವಿ. ಸರ್ವತ್ರ ಯಾರನ್ನು ನೋಡ್ತೀವಿ? ಜಗನ್ಮಾತೆಯನ್ನೇ ನೋಡ್ತೀವಿ. ತಾಯಿ ಯಾರು? ಜಗನ್ಮಾತೆ. ಮಾತೃದೇವೋಭವ. ಅತ್ತೆ ಯಾರು? ಅವಳು ಮಾತೃದೇವೋಭವನೇ, ಭೇದ ಮಾಡಬಾರ್ದು. ಇಬ್ರು ಅಮ್ಮಂದ್ರೆ ಅವ್ರಮ್ಮ ಅಂತಲ್ಲ, ಅವ್ರು ನಮ್ಮವರಾದ್ಮೇಲೆ ಅವ್ರ ಅಮ್ಮನೂ ನಮ್ಮವರೇ, ಎಲ್ಲ ನಮ್ಮದೇ. ಭೂಮಿಯೂ ನಮ್ಮಮ್ಮ, ಗಾಳಿಯೂ ನಮ್ಮಮ್ಮ, ಬೆಳಕು ನಮ್ಮಮ್ಮ, ಮರ, ವೃಕ್ಷ. ಮನೆಗೆ ಬರೋರು ಒಳ್ಳೆ ಟಿವಿ ಸೀರಿಯಲ್ ನೋಡ್ತಾ ಇರ್ತೀವಿ, ಅದು ಕರೆಕ್ಟಾಗಿ ಚಾಕು ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ, ಟಿಂಟಾಂಗ್ ಬೆಲ್ ಹೊಡ್ತಾರೆ. ತುಂಬಾ ಬೇಕಾದವ್ರು ಬಂದ್ಬಿಟ್ಟಿದ್ದಾರೆ, ಅವ್ರಿಗೂ ಏನೋ ಮಾತಾಡ್ತಾ ಇದ್ದಾರೆ, ನಮ್ಗೆ ಅಯ್ಯೋ ಏನಪ್ಪ ಮಾಡೋದು ಅಂತ. ಆಮೇಲೆ ಬನ್ನಿ ಅಂತ ಹೇಳಕ್ಕಾಗಲ್ಲ. ಏನ್ ಮಾಡೋಣ ಆಗ? ಯಾವ್ದು ಮುಖ್ಯ? ಅತಿಥಿ ದೇವೋಭವ. ಹಾಡಾಕ್ ಸೀರಿಯಲ್ ಆಮೇಲೆ ನೋಡ್ಕೊಳ್ಳೋಣ, ನಾಳೆ ಬೆಳಗ್ಗೆ ಮತ್ತೆ ರಿಪೀಟ್ ಆಗುತ್ತೆ, ಮಧ್ಯಾಹ್ನನೂ ರಿಪೀಟ್ ಆಗುತ್ತೆ, ಮಧ್ಯರಾತ್ರಿನೂ ರಿಪೀಟ್ ಆಗುತ್ತೆ ಅಲ್ವಾ? ಅದೇನೋ ZEE5 ಅದೇನೋ ಹಾಕೊಂಡ್ರೆ ಅಲ್ಲೂ ಸಿಕ್ಕುತ್ತೆ, ಬಿಟ್ಟಾಗ. ಮೊದಲು ಅತಿಥಿ ದೇವೋಭವ. ಜೀವನ ನಮ್ಗೆ ಸಹನೆಯನ್ನ ಕಲಿಸುತ್ತೆ. ಹಾಗಾಗಿ ಪ್ರಯಾರಿಟೈಸ್ ಯಾವುದು ಮುಖ್ಯ. ಸರ್ವತ್ರ ದೇವರನ್ನ ಕಾಣುವಂತ ಸಂಸ್ಕೃತಿಯನ್ನು ನಮ್ಗೆ ಕಲಿಸ್ತಾರೆ. ಮಧ್ಯೆ ಮಧ್ಯೆ ದೇವರನ್ನ ಮರಿತಾರೇ ಇರ್ತೀವಿ ನಾವು. ಅದಕ್ಕೆ ನಮ್ಮ ಋಷಿಗಳು ಬಿಡೋದಿಲ್ಲ. ಪ್ರತಿ ತಿಂಗಳ, ಪ್ರತಿ ಮಾಸದ ಶುಕ್ಲ ತದಿಗೆ ಗೌರಿ ಪೂಜೆ ಅಂತ ಹೇಳ್ಬಿಟ್ಟಿದ್ದಾರೆ. ನಿತ್ಯ ಗೌರಿ ವ್ರತ ಮಾಡುವಂಥವ್ರು ಇರ್ತಾರೆ. ಗೌರಿ ದೀಕ್ಷೆ ತಗೊಂಡ್ಬಿಟ್ರೆ ಗೌರಿ ಷಡಕ್ಷರಿ ಮೊದಲು ತಾಯಿ ಅಥವಾ ಅತ್ತೆ ಕೊಡೋರು, ಮದುವೆ ಆದ ತಕ್ಷಣ ಕೊಡೋರು. ಈಗ ಮದುವೆ ಆದ ತಕ್ಷಣ ಇರೋದನ್ನು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಹಿಂದೆ ಮದುವೆ ಆದ ತಕ್ಷಣ ಗೌರಿ ಮಂತ್ರ ಕೊಡೋರು, ಪಂಚಾಕ್ಷರಿ ಅಥವಾ ಗೌರಿ ಷಡಕ್ಷರಿ ಕೊಡೋರು, ಕೆಲವು ಬಾಲ ತ್ರಿಪುರ ಸುಂದರಿ ಮಂತ್ರಗಳು ಕೊಡೋರು. ಆಮೇಲೆ 5 ವರ್ಷ ಮಂಗಳಗೌರಿ ಬೇರೆ ಮಾಡಿಸ್ತಾರೆ. ಯಾಕೆ? ಅಷ್ಟು ದಿನ ಗಂಡನ್ ಬಿಟ್ಟು ಸ್ವಲ್ಪ ದೂರ ಇರು, ಒಂದ್ ಸ್ವಲ್ಪ ಬ್ರಹ್ಮಚರ್ಯ ಪಾಲಿಸು, 3 ಹೊತ್ತು ಪಾನಿಪುರಿ ತಿನ್ನು, ಅದು ತಿನ್ನು, ಇದು ತಿನ್ನು, ಜಂಕ್ ಫುಡ್ ತಿನ್ನು, ತಿರುಗಾಡು. 1 ವರ್ಷ ಆದ್ಮೇಲೆ ಬೋರ್ ಆಗ್ಬಿಡುತ್ತೆ, ಜಗಳ ಶುರು ಅಲ್ವಾ? ತುಂಬಾ ಅತಿ ಆಯ್ತಲ್ವಾ, ಅದಕ್ಕೆ ಜಗಳ ಶುರು. ಹಾಗಲ್ಲ, ಒಂದು ಹದ ಇರ್ಬೇಕು, ಸಂಯಮ ಇರ್ಬೇಕು. ಅದಕ್ಕೆ ಮಂಗಳಗೌರಿ ಪೂಜೆ ಮಾಡು, ಸ್ವರ್ಣಗೌರಿ ಪೂಜೆ ಮಾಡು, ತಿಂಗಳಿಗೊಂದು ಗೌರಿ ಪೂಜೆ. ಪ್ರತಿ ತಿಂಗಳ ನೀವೆಲ್ಲ ಮಾಡ್ಬೋದು ಬೇಕಾದ್ರೆ. ಪ್ರತಿ ಮಾಸದ ಶುಕ್ಲ ತದಿಗೆ ಒಂದು ಗೌರಿ ಪೂಜೆ. ಚೈತ್ರ ಗೌರಿ, ವೈಶಾಖ ಗೌರಿ. ವೈಶಾಖ ಗೌರಿ ಫೇಮಸ್ ಆಗ್ಬಿಟ್ಟಿದೆ, ಅಕ್ಷಯ ಗೌರಿ ಅಂತ, ಅಕ್ಷಯ ತದಿಗೆ ಅಂತ. ಗೌರಿ ಫೇಮಸ್ ಅಲ್ಲ, ಚಿನ್ನ ಫೇಮಸ್ ಆಗ್ಬಿಟ್ಟಿದೆ. ಅದಿರೋದು ಅಕ್ಷಯ ಗೌರಿ ವ್ರತದಲ್ಲಿ ಸುವರ್ಣ ದಾನ ಮಾಡ್ಬೇಕು ಅಂತ ಇದೆ. ಅದನ್ನ ಮಾರ್ಕೆಟಿಂಗ್ ಅವರು ಉಲ್ಟಾ ಮಾಡ್ಬಿಟ್ರು. ಅಕ್ಷಯ ತದಿಗೆ ದಿನ ಚಿನ್ನ ಕೊಂಡ್ಕೋಬೇಕು ಅಂತ. ಎಂತ ಚೆನ್ನಾಗಿದೆ ಅಲ್ವಾ? ಚಿನ್ನ ತಗೋಬೇಕು ಅಂತ. ಚಿನ್ನ ಕೊಡೋಕೆ ಯಾರಿಗೂ ಮನ್ಸಿಲ್ಲ. ಹಾಗೆ ಚೈತ್ರ ಗೌರಿ, ವೈಶಾಖ ಗೌರಿ, ಜ್ಯೇಷ್ಠ ಗೌರಿ, ಶ್ರಾವಣ ಗೌರಿ, ಹಾಗೆ ಮಂಗಳ ಗೌರಿ ಮಾಡ್ತೀವಿ ವರ್ಷ, ಭಾದ್ರಪದದಲ್ಲಿ ಮಾಡ್ತೀವಿ. ಇದಲ್ಲದೆ ಸ್ವರ್ಣ ಗೌರಿ ಭಾದ್ರಪದದಲ್ಲಿ. ಇದಲ್ಲದೆ ನಾವು ಮಾಡುವಂಥ ನವರಾತ್ರಿಲಿ ಒಂದು ತದಿಗೆ ಬರುತ್ತೆ, ಗೌರಿ ತೃತೀಯ ಬರುತ್ತೆ. ಹಾಗೆ ಈ ತರ ಇದಿಷ್ಟು ಅಲ್ಲದೆ ಹುಣ್ಣಿಮೆಗಳು, ಸೀಗೆ ಗೌರಿ, ಅಶ್ವಿನ ಮನೆ ಆಯ್ತಲ್ಲ. ಆಮೇಲೆ ಚೈತ್ರ ಗೌರಿ, ಚಿತ್ರ ಹುಣ್ಣಿಮೆ ದಿನ ಮಾಡ್ತೀವಿ. ಇದಲ್ಲದೆ ವಿಶಿಷ್ಟವಾದಂಥ ಅಮಾವಾಸ್ಯೆಗಳಲ್ಲೂ ಮಾಡ್ತೀವಿ. ಅದಲ್ಲದೆ ಫಲಗೌರಿ ಅಂತ ಒಂದು ಮಾಡ್ತೀವಿ, ಚತುರ್ಷಷ್ಠಿ ಯೋಗಿನಿಯರ ಪೂಜೆಯನ್ನ ಮಾಡ್ತೀವಿ, ಫಲಗೌರಿ ಅಂತ ಮಾಡ್ತೀವಿ. ಇದಲ್ಲದೆ ಇನ್ನು ವಿಶೇಷವಾಗಿ ನಮ್ಗೆ ಏನಾದ್ರು ಬೇಕಲ್ವಾ, ರಾಜ್ಯ ಸಾಮ್ರಾಜ್ಯ ಬೇಕು ಅಂತ ಕುಂತಿ ಮಾತೆ ಗಜಗೌರಿ ಪೂಜೆ ಮಾಡಿದ್ದಾರೆ. ಐರಾವತನ ತರಿಸ್ಬಿಟ್ಟು ಅದ್ರ ಮೇಲೆ ಗೌರಿನ ಕೂಡಿಸ್ಬಿಟ್ಟು ನಾವು ಒಂದ್ಸಲ ಮಾಡಿದ್ವಿ. ನಮ್ಮಮ್ಮಂಗೆ ಅಂಥದ್ದೆಲ್ಲ ತುಂಬಾ ಇಷ್ಟ, ಇದೆಲ್ಲ ತುಂಬಾ ಇಷ್ಟ ಅವ್ರಿಗೆ. ಗಜಗೌರಿ ವ್ರತ ಮಾಡಿಸ್ಬಿಟ್ಟಿದ್ವಿ, ನೀವ್ರು ಮಾಡಿಸ್ಬೋದು ನೆಲಮಂಗಲದಲ್ಲಿ. ಆನೆನೇ ತರ್ಸಕ್ಕೂ ಟ್ರೈ ಮಾಡಿದ್ವಿ, ಅದು ಯಾಕೋ ಆಗಿಲ್ಲ. ಕೊನೆಗೆ ಮಣ್ಣಿನ ಆನೆ ಮಾಡಿದ್ವಿ ನಾವು, ಗಜಗೌರಿ ವ್ರತ ಅಂತ. ಹೀಗೆ ಗಜಗೌರಿ ವ್ರತ, ಲಾವಣ್ಯ ಗೌರಿ ಆರೋಗ್ಯ ಮತ್ತು ಸೌಂದರ್ಯಕ್ಕಾಗಿ, ತ್ರಿಲೋಚನ ಗೌರಿ ಜ್ಞಾನಕ್ಕಾಗಿ. ಮದುವೆ ದಿನ, ಮದುವೆ ಆಗೋ ಮುಂಚೆ ವಧು ಮಾಡ್ತಾಳಲ್ಲ, ಅದಕ್ಕೆ ಮೌನ ಗೌರಿ ವ್ರತ ಅಂತ ಹೆಸರು. ಮೌನ ಮಾತ್ರ ಮಾಡಲ್ಲ, ಮೌನ ಗೌರಿ ವ್ರತ. ಇನ್ನೇನು ನನ್ನ ಜೀವನದ ಬಹಳ ಮುಖ್ಯ ಘಟ್ಟಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಶಾಂತವಾಗಿ ಅಂತರ್ಮುಖವಾಗಿ ಇರುವಂಥದ್ದು ಸಂದರ್ಭ. ಹೀಗೆ ಹಲವಾರು ಗೌರಿ ವ್ರತಗಳೆಲ್ಲ ಇದೆ. ಆಗಾಗ ಗೌರಿ ವ್ರತ. ಅದಲ್ಲದೆ ಮಾಘ ಮಾಸ ಬಂದ್ಬಿಡುತ್ತೆ, ಮಾಘ ಸ್ನಾನ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಶ್ರೀ ಪಂಚಮಿ ಬಂದ್ಬಿಡುತ್ತೆ, ಆವತ್ತೇನೋ ಮಾಡ್ಬೇಕು ನೋಡಿ, ಪದೇ ಪದೇ. ಮತ್ತೆ ಶ್ರಾವಣ ಮಾಸ ಬಂದ್ಬಿಟ್ರೆ ಮುಗ್ದೇ ಹೋಯ್ತು ಅಲ್ವಾ, ವೈಭವ ಲಕ್ಷ್ಮಿ. ಇದಲ್ಲದೆ ವೈಭವ ಲಕ್ಷ್ಮಿ ವ್ರತ ಅಂತೀನಿ, ಯಾವುದೋ ಹೊಸದಾಗಿ ಉಟ್ಕೊಂಡ್ಬಿಟ್ಟಿದೆ. ಅದು ಮಾಡು, ಇದು ಮಾಡು, ಮತ್ತೊಂದು ಮಾಡು.
ಇದೆಲ್ಲ ಖಂಡಕಾವ್ಯ. ಈ ನಮ್ಮ ಸೌಂದರ್ಯ ಲಹರಿ ಕೂಡ ಒಂದು ಖಂಡಕಾವ್ಯ, ಜೊತೆಗೆ ಸ್ತೋತ್ರ ಕಾವ್ಯ. ಸ್ತೋತ್ರವೂ ಇದೆ, ಸ್ವಾರಸ್ಯವೂ ಇದೆ, ಕಾವ್ಯವೂ ಇದೆ. ಪ್ರಾರಂಭ ಆಗೋದೇ ಜಗನ್ಮಾತೆಯ ಹಿರಿಮೆಯನ್ನ ಹೇಳ್ಕೊಳ್ಳೋದು ವಿಚಾರವಾಗಿ. ಶಿವನೇ ಹೇಗೆ ನಿಷ್ಕ್ರಿಯ ಬ್ರಹ್ಮನಾಗಿದ್ದಾನೆ ಎಲ್ಲವನ್ನ ನಡೆಸ್ತಾ ಇರೋದು ಜಗನ್ಮಾತೆ. ಹರಿಹರ ವಿರಿಂಚಾದಿಭಿರಪಿ, ಹರಿಹರ ವಿರಿಂಚಿಗಳು, ವಿರಿಂಚಿ ಅಂದ್ರೆ ಬ್ರಹ್ಮ, ಅವರು ಏನು ಮಾಡೋಕ್ಕಾಗಲ್ಲ. ಯಾಕೆ? ಅವರು ನಿಷ್ಕ್ರಿಯ ಸ್ವರೂಪರು, ಅವಳೇ ಸಕ್ರಿಯ ಸ್ವರೂಪ. ಬ್ರಹ್ಮ ಇರ್ತಾನಲ್ಲ, ಬ್ರಹ್ಮನೇ ಸೃಷ್ಟಿ ಮಾಡೋದು ಅಂತ ಹೇಳ್ಬಿಡ್ತೀವಿ. ಆಕ್ಚುಲಿ ಬ್ರಹ್ಮ ಏನ್ ಮಾಡ್ತಾನೆ ಗೊತ್ತಾ? ಓಂ ಅಂತ ಹೇಳ್ತಾ ಇರ್ತಾನಷ್ಟೆ. ಅನಾದಿಯಿಂದಲೂ ಅದೇ ಅಷ್ಟೇ ಮಾಡೋದು ಅವನು, ಜಾಸ್ತಿ ಏನ್ ಕೆಲಸ ಮಾಡಲ್ಲ. ಆ ಓಂ ಅಂತ ಏನ್ ಬರುತ್ತಲ್ಲ ಒಂದು ಬಾಯಿಲೆ, ಅದೇ ಸರಸ್ವತಿ. ಮುಂದಿನ ಕೆಲಸ ಅವಳು ಮಾಡ್ತಾಳೆ. ಓಂ ಅನ್ನೋದು ಹಲವಾರು ಬೀಜಾಕ್ಷರಗಳಿಗೆ ಜನ್ಮ ಕೊಡುತ್ತೆ. ಐಂ ಹ್ರೀಂ ಕ್ಲೀಂ ಸೌ ಏನೇನಿದೆ ಹಲವಾರು ಬೀಜ ಮಂತ್ರಗಳು. ಆ ಬೀಜಗಳೇ ದೇವತೆಗಳು, ಆ ದೇವತೆಗಳಿಂದ ಪಂಚಭೂತಗಳು, ಅದರಿಂದ ಸೃಷ್ಟಿ, ಋಷಿ ಮುನಿಗಳು, ದೇವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ವಿದ್ಯಾಧರರು, ಮಾನವರು, ದಾನವರು, ದೈತ್ಯರು, ಪಶು ಪಕ್ಷಿ ಪ್ರಾಣಿಗಳು, ಸಸ್ಯಗಳು, ಚಿಕ್ಕ ಚಿಕ್ಕ ಮೈಕ್ರೋ ಆರ್ಗಾನಿಸಮ್ಸ್, ಕೀಟಗಳು ಎಲ್ಲ ಸೇರಿ ಸೃಷ್ಟಿ. ಆದ್ರೆ ಇವತ್ತು ಹಾಳಾದ ಮೆಕಾಲೆ ಎಜುಕೇಶನ್ ಇಂದ, ಮತಾಂತರಗಳ ಒಂದು ಪಿಡುಗಿನಿಂದ, ವಾಮ ಚಿಂತನೆಯಿಂದ ಏನಾಗ್ಬಿಟ್ಟಿದೆ, ನಾವೆಲ್ಲ ಏನಂದ್ಕೊಂಡಿದ್ವಿ ನಾವು ಮಾತ್ರ ಇರೋದು ಅಂತ. ನಾವೊಬ್ಬರೇ ಇರೋದು ಸೃಷ್ಟಿನಲ್ಲಿ. ಇನ್ನು ಬೇರೆಯವ್ರಿಗೆ ಯೋಚನೆ ಮಾಡಲ್ಲ. ಈ ಮನೆ ಕಟ್ಟೋದು ನೋಡಿ, ಹಿಂದೆ ಮನೆ ಕಟ್ಟೋದು ಅಂದ್ರೆ ಮನೆ ಬಾಗಲು ಒಂದು ಬಾವಿ ಇರ್ತಿತ್ತು, ಕಾಲು ತೊಳ್ಕೊಳ್ಕೊಂಡ್ ಬಚ್ಚಲಿರ್ತಿತ್ತು, ಮನೆ ಮುಂದೆ ಒಂದಾರು ಒಂದು ಮರ ಇರ್ತಿತ್ತು, ದೇವವೃಕ್ಷ. ದೇವವೃಕ್ಷಗಳಂದ್ರೆ ಮನುಷ್ಯರ ಮಧ್ಯದಲ್ಲಿ ಇರ್ಬೇಕಾದ ವೃಕ್ಷಗಳು. ಈಗ ದೇವಸ್ಥಾನದಲ್ಲಿ ಪುಣ್ಯಕ್ಕಿದೆ, ದೇವಸ್ಥಾನಗಳಲ್ಲೂ ಸಿಕ್ಕಲ್ಲ ಈಗ ವೃಕ್ಷಗಳು. ಒಂದ್ ಮರಕ್ಕೂ ಜಾಗ ಮಾಡ್ಬೇಕು ಅಂತ ತಲೆಗೆ ಹೊಳಿಯಲ್ಲ ನಮ್ಗೆ. ಇಂಚಿಂಚು ಏನೋ ಮಾಡ್ಬೇಕು, ಅಂಗಡಿ ಮಾಡ್ಬೇಡ, ನೀನ್ ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ. ನಾವು ಸಹಬಾಳ್ವೆ ಮಾಡ್ಬೇಕು. ಕೊಟ್ಟಿಗೆಗೆ ಒಂದ್ ಜಾಗ ಇರ್ತಿತ್ತು, ಮನೆಗೆ ಒಂದಾದ್ರೂ ಹಸು ಇರ್ತಿತ್ತು. ಹಸುಗಳು, ಪಶು ಪಕ್ಷಿ ಪ್ರಾಣಿಗಳ ಜೊತೆ ಬರ್ತಾ ಇದ್ವಿ. ಮನುಷ್ಯರು, ದೇವತೆಗಳು, ಗಂಧರ್ವರು, ಯಕ್ಷರು, ಆ ಕ್ಷೇತ್ರ ಪಾಲಕರು ಎಲ್ಲರೂ ನಮ್ಮ ಜೀವನದ ಭಾಗ ಅಂತ ಬದುಕೋದು ಸನಾತನ. ಇವತ್ತು ಆ ಮೌಲ್ಯಗಳನ್ನು ಕಳ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡ್ತಾಳೆ ಸರಸ್ವತಿ. ಅದನ್ನೆಲ್ಲ ನೋಡ್ಕೊಳ್ಳೋಕೆ ವಿಷ್ಣು ಏನ್ ಮಾಡ್ತಾನೆ? ವಿಷ್ಣು ಮಲ್ಕೊಂಡಿರ್ತಾನೆ ಅನಂತಶಾಹಿ. ಅವನು ಕಣ್ಸನ್ನೆ ಮಾಡ್ತಾನೆ ಲಕ್ಷ್ಮಿಗೆ. ಅವನ ಹೃದಯದಲ್ಲಿರುವ ಕರುಣೆ, ಮಾತೃತ್ವ, ಅವಳೇ ಲಕ್ಷ್ಮಿ. ಅವನ ಕಾರುಣ್ಯವೇ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಸಂಪತ್ತು, ಸಂಪನ್ಮೂಲಗಳು. ಅವಳೆಲ್ಲವನ್ನ ನೋಡ್ಕೊಳ್ತಾಳೆ. ಭೂಮಿಯಾಗಿ ನಿರಂತರ ತಿರುಗ್ತಾ ಇದ್ದಾಳೆ, ನದಿಯಾಗಿ ಹರಿತಾ ಇದ್ದಾಳೆ, ವನಸ್ಪತಿಗಳಾಗಿ ನಿರಂತರ ಭೂಮಿಯ ಗರ್ಭದಿಂದ ವಸುಮತಿ ಅಥವಾ ವಸುಧಾ ಅಂತ ಅವನ ಹೆಸರು. ವಸು ಅಂದ್ರೆ ಸಂಪತ್ತು ಅಂತ. ಸಂಪತ್ತನ್ನು ಕೊಡ್ತಾನೇ ಇದ್ದಾಳೆ. ಎಷ್ಟು ಆಮ್ಲಜನಕ ಕೊಡ್ತಾಳೆ, ಎಷ್ಟು ಸೂರ್ಯನ ಬೆಳಕನ್ನು ಕೊಡ್ತಾಳೆ, ಆಹಾರ ಕೊಡ್ತಾಳೆ. ನಾವು ಚಪ್ಪರಿಸ್ಕೊಂಡು ತಿಂದು ಎಷ್ಟು ಆಹಾರ ವೇಸ್ಟ್ ಮಾಡ್ತೀವಿ, ಆದರೆ ಭೂಮಿ ನಮ್ಗೆ ಎಷ್ಟು ಕೊಡ್ತಾ ಇದೆ. ಅದೇ ಲಕ್ಷ್ಮಿ. ನಮ್ಮ ತಾಯಿ ಮೂಲಕ ಪ್ರೀತಿ ಕೊಡ್ತಾಳೆ ಅಲ್ವಾ? ಈಗ ಮನೆಗೆ ಹೋದ ತಕ್ಷಣ ಏನೋ ತಿಂದು ಯಾಕೆ ಕುಡ್ದು ಅಂದ ತಕ್ಷಣ ತಿಂದ ಕುಡಿಯೋದು ನಮ್ಮಮ್ಮನ ಕೈಲಾಗಲ್ಲ, ಆದ್ರೂ ಹೋಗ್ಬಿಟ್ಟು ಏನಾದ್ರು ಕೊಡ್ತಾರೆ. ಆ ತಾಯಿ ಮಾತೃತ್ವ ಹಂಗೆ ಮಾಡಿಸುತ್ತೆ, ಒಬ್ಬರನ್ನೊಬ್ಬರು ನೋಡ್ಕೊಳ್ಳೋ ಹಾಗೆ ಮಾಡುತ್ತೆ. ತಾಯಿ ಪ್ರೇಮವನ್ನ ಕೊಡ್ತಾಳೆ, ಸ್ನೇಹವನ್ನ ಕೊಡ್ತಾಳೆ, ಆಶ್ರಯವನ್ನ ಕೊಡ್ತಾಳೆ. ಎಲ್ಲ ಕೊಡೋದು ಲಕ್ಷ್ಮಿಯೇ. ಇನ್ನು ಸಂಹಾರ ಮಾಡುವಾಗ ಶಿವ ಏನ್ ಮಾಡ್ತಾನೆ? ಡಾನ್ಸ್ ಮಾಡ್ತಾನೆ. ಪ್ರಳಯ ತಾಂಡವವನ್ನ ಮಾಡ್ತಾನೆ. ಎಲ್ಲವನ್ನ ಸರಕ್ಕಂತ ಅವನೊಳಗೆ ಹೀರ್ಕೊಡೋದು ಜಗನ್ಮಾತೆ. ಅವನಿಂದ ಉದ್ಭವಿಸಿದಂಥವಳು, ಸೃಷ್ಟಿ ಮಾಡಿದಂಥವಳು, ಸೃಷ್ಟಿಯನ್ನ ತನ್ನೊಳಗೆ ತಾನು ಶಿವನೊಳಗೆ ಶಿವಶಕ್ತಿ ರೂಪಿಣಿ ಅಂತ ವಾಪಸ್ ತನ್ನೊಳಗೆ ಹೊಟ್ಟೋಗ್ಬಿಡ್ತಾರೆ. ಹೀಗೆ ಶಿವನ ಮೂಲಕವೂ ಕಾಳಿಯಾಗಿ, ವಿಷ್ಣುವಿನ ಮೂಲಕವೂ ಲಕ್ಷ್ಮಿಯಾಗಿ, ಬ್ರಹ್ಮನ ಮೂಲಕ ಸರಸ್ವತಿಯಾಗಿ, ಇಂದ್ರನ ಮೂಲಕ ಶಚಿಯಾಗಿ, ಎಲ್ಲ ದೇವಾನುದೇವತೆಗಳ ಒಳಗೂ ಇರುವ ಶಕ್ತಿ ತತ್ವ ಏನಿದೆ ಅದು ಜಗನ್ಮಾತೆ ಆಗಿದ್ದಾಳೆ. ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ಮಾತೃರೂಪೇಣ ಸಂಸ್ಥಿತ. ಎಲ್ಲ ಅವಳೇ ಆಗಿದ್ದಾಳೆ. ಬುದ್ಧಿ ರೂಪೇಣ ಸಂಸ್ಥಿತ ಅವಳೇ. ನಿದ್ರಾ ರೂಪೇಣ ಸಂಸ್ಥಿತ. ಏನಪ್ಪ ನಿದ್ರೆ ಅಂತೆಲ್ಲ ಹೇಳ್ಬಿಟ್ರು, ಒಂದು ದಿನ ನಿದ್ರೆ ಮಾಡದೇ ಇರಿ. ಲಲಿತಾ ಸಂಘಕ್ಕೆ ಬರೋರು 3 ದಿನ ಯಾರು ನಿದ್ರೆ ಮಾಡೋದು ಬೇಡ ಅಂತ. 4ನೇ ದಿನ ಯಾರು ಬರೋದೇ ಇಲ್ಲ ಸಂಘಕ್ಕೆ, 3 ದಿನನೂ ಬರಕ್ಕಾಗಲ್ಲ. ಆಮೇಲೆ ಇಲ್ಲಿ ಬಂದು ನಿದ್ರೆ ಮಾಡ್ಬೇಕಾಗುತ್ತೆ ಅಲ್ವಾ? ಕ್ಷುಧಾರೂಪೇಣ ಸಂಸ್ಕೃತ. ಹಸಿವು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಪುರಾಣಗಳು, ಎಷ್ಟು ಹೋಲಿಸ್ಟಿಕ್ ಆಗಿವೆ ಅಂತ. ಹಸಿವು. ಕೆಲವು ಹಸಿವೇನೇ ಆಗಲ್ಲ, ಅಪಿಟೈಟೇ ಇರಲ್ಲ, ತಿನ್ನೋಕೆ ಆಗಲ್ಲ.
ಅದು ಎಂತ ಬಾಧೆ, ಎಲ್ಲ ಇರುತ್ತೆ ಅಲ್ವಾ. ಕಾಳಿದಾಸನ ಕೃತಿನಲ್ಲಿ ಬರುತ್ತೆ, ವಿದೂಷಕ ಹೇಳ್ತಾನೆ, ಏನೋ ಸ್ವರ್ಗದ ಬಗ್ಗೆ ಚರ್ಚೆ ಬರುತ್ತೆ. ಸ್ವರ್ಗದಾಗಿ ನಿದ್ರೆ ಇರಲ್ವಂತೆ, ಹಸಿವೆ ಆಗಲ್ವಂತೆ, ಬಾಯಾರಿಕೆ ಆಗಲ್ವಂತೆ ಅಂತ ಹೇಳಿದ್ರೆ, ಅದೆಂತ ಸ್ವರ್ಗನಪ್ಪ, ಅದು ಚೆನ್ನಾಗಿ ಹಸಿವೆ ಆಗ್ಬೇಕು, ಚೆನ್ನಾಗಿ ತಿನ್ಬೇಕು, ನಿದ್ರೆ ಬರ್ಬೇಕು, ಚೆನ್ನಾಗಿ ಹೊರಕೆ ಹೊಡ್ಕೊಂಡು ಮಲ್ಕೋಬೇಕು. ನಿದ್ರೆ ಇಲ್ವಂತೆ, ಇನ್ನೆಂತ ಸ್ವರ್ಗ, ಅದು ಯಾಕೆ ಹೋಗ್ಬೇಕಲ್ಲಿ ಅಂತ. ಹಾಗೆ ಎಲ್ಲ ಕೂಡ ನಮ್ಮ ಪುರಾಣಗಳಲ್ಲಿ ಬರುತ್ತೆ. ಕ್ಷುಧಾರೂಪೇಣ ಸಂಸ್ಥಿತ, ಆಮೇಲೆ ಛಾಯಾರೂಪೇಣ ಸಂಸ್ಥಿತ, ನೆರಳಿನ ರೂಪದಲ್ಲಿ ಇರುವಂಥವ್ರು, ಮಾತೃ ರೂಪೇಣ ಸಂಸ್ಥಿತ, ಶಕ್ತಿ ರೂಪೇಣ ಸಂಸ್ಥಿತ, ಕಾಂತಿ, ಆರೋಗ್ಯ ಅಂತ ಕಾಂತಿಯನ್ನ ಆರೋಗ್ಯ ಸೌಂದರ್ಯ ಎರಡು. ಹಾಗೆ ಶಾಂತಿ ರೂಪೇಣ ಸಂಸ್ಥಿತ, ಶಾಂತಿ ರೂಪೇಣ, ಶಾಂತಿ ಅಂದ್ರೆ ಅಂತರಂಗದ ಪರಮ ಪ್ರಶಾಂತವಾದ ಅಲುಗಾಡದ ಪ್ರಕ್ಷುಬ್ಧವಾದ ಮನಸ್ಸು, ಯೋಗ ಸ್ಥಿತಿ, ಅದನ್ನು ಅವಳೇ ಕೊಡ್ಬೇಕು. ಹೀಗೆ ಎಷ್ಟೋ ಬರುತ್ತೆ. ವೃತ್ತಿ ರೂಪೇಣ ಸಂಸ್ಥಿತ, ಶ್ರದ್ಧಾ ರೂಪೇಣ ಸಂಸ್ಥಿತ, ದಯಾರೂಪೇಣ ಸಂಸ್ಥಿತ. ಕೊನೆಗೆ ಹೇಳಿ ಹೇಳಿ ಸಾಕಾಗಿ ವ್ಯಾಸರು ಹೇಳ್ತಾರೆ, ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ, ಎಲ್ಲ ನೀನೇ ಆಗಿದೆಯಾ ಬಿಡು, ಇನ್ನೇನು ಹೇಳು. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಂಬಂಧಿತ, ಭಯಭ್ಯಸ್ತ್ರಾಹಿನೋ ದೇವಿ ಗೊತ್ತಿದೆ. ಅದಕ್ಕೆ ನಾವು ಎಲ್ಲರಿಗೂ ಅರ್ಶನ ಕುಂಕುಮ ಕೊಡ್ತೀವಿ. ಯಾವ ರೂಪದಲ್ಲಿ ದೇವಿ ಇರ್ತಾಳೋ ಗೊತ್ತಿಲ್ವಲ್ಲ ಅಲ್ವಾ. ಅವ್ರ ಮೇಲೆ ಕೋಪ ಇರ್ಬೋದು, ಅವತ್ತು ಇವರು ಕಮಲಮ್ಮನವರು ಜಯಮ್ಮನವ್ರು ಹೇಳ್ಬಿಟ್ಟಿರುತ್ತೆ, ಕೋಪ ಇರುತ್ತೆ ಮನಸ್ಸಲ್ಲಿ. ಆದ್ರೂ ಕಮಲಮ್ಮನವ್ರಿಗೂ ಅರ್ಶನ ಕುಂಕುಮ ಕೊಡ್ತೀವಿ, ಜಯಮ್ಮನವ್ರಿಗೂ ಕೊಡ್ತೀವಿ ಅಲ್ವಾ. ಯಾಕೆ? ಯಾವ ರೂಪದಲ್ಲಿ ದೇವಿ ಇರ್ತಾಳೋ ಗೊತ್ತಿಲ್ಲ. ಸರ್ವಸ್ವರೂಪ ಎಲ್ಲವೂ ಅವಳೇ ಆಗಿದ್ದಾಳೆ. ನಮ್ಮ ಸಂಸ್ಕೃತಿ ನಮ್ಮ ಹೆಂಗ್ ದಾರಿಗೆ ತರುತ್ತೆ ನೋಡಿ ಅಲ್ವಾ. ನಮ್ಮ ಕೋಪ ತಾಪ ಏನೇನಿದ್ರು ಪಕ್ಕಕ್ಕಿಟ್ಟು ಮತ್ತೊಮ್ಮೆ ನಾವು ಸರ್ವತ್ರ ಜಗನ್ಮಾತೆ ಇದ್ದಾಳೆ, ಹೊಸಲಿಗೂ ಪೂಜೆ ಮಾಡ್ತೀವಿ. ಯಾಕೆ? ಇಡೀ ಮನೆಯ ಪ್ರತಿನಿಧಿ ಅದು. ಆ ಮನೆಯನ್ನು ನಾವು ಬಳಸ್ತಾ ಇದೀವಿ ತಾನೆ. ಭೂಮಿ ಪೂಜೆ ಮಾಡಿಬಿಡ್ತಾರೆ ನಾವು ಶುರು ಮಾಡೋದು ಮನೆ ಕಟ್ಟಕ್ಕೆ. ಭೂಮಾತೆ ಏನು ಕೇಸ್ ಹಾಕ್ತಾಳೆ ನಮ್ಮ ಮೇಲೆ ಇದ್ದೇ ಹೋದ್ರೆ. ಆದ್ರೆ ಆ ಜಾಗದಲ್ಲಿ ಮತ್ತೆ ಇನ್ನೊಂದು ಗೊತ್ತಿರ್ಬೋದು ನಿಮಗೆ, ಗೃಹ ಪ್ರವೇಶದ ಹಿಂದಿನ ದಿನ ರಾತ್ರಿ ಹೋಮ ಮಾಡ್ತಾರೆ, ರಾಕ್ಷೋಘರ ವಾಸ್ತು ಶಾಂತಿ. ಏನದು? ಅಲ್ಲಿ ನಾವು ವಾಸ ಮಾಡೋ ಮುಂಚೆ ಇಲಿಗಳು, ಹಾವು, ಇಲಿನೋ ಯಾವ್ಯಾವುದೋ ಚಿಕ್ಕ ಚಿಕ್ಕ ಪ್ರಾಣಿಗಳು, ಇರುವೆಗಳು, ಗೊದ್ದಗಳು ಏನೇನೋ ವಾಸ ಮಾಡುತ್ತೆ. ಅವನ್ನೆಲ್ಲ ಓಡಿಸ್ಬಿಟ್ಟು ನಾವು ಮನೆ ಕಟ್ಕೊಳ್ಳೋದು. ಎಷ್ಟು ಜೀವಿಗಳನ್ನ ನಾಶ ಮಾಡಿಸ್ತೀವಿ ಅಲ್ವಾ. ಅದಕ್ಕೆ ಶಾಂತಿ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಳ್ಬೇಕು ನಿಮ್ಮ ಮಕ್ಕಳಿಗೆ, ಬೈ ಆನ್ ದಿಸ್ ಅಂತೆಲ್ಲ ಇಂಗ್ಲಿಷ್ ಸ್ಕೂಲ್ ಹಾಕ್ಬಿಡ್ತೀವಿ. ನಾವೇ ಕರ್ಕೊಂಡು ಹೋಗ್ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಇಂಗ್ಲಿಷ್ ಸ್ಕೂಲ್ ಹಾಕ್ಬಿಡ್ತೀವಿ ಅಂತೆಲ್ಲ. ಚಂಬ ಬಿಟ್ಟರೆ ಇನ್ನೇನೂ ಬರಲ್ಲ ಇಂಗ್ಲಿಷ್ ಸ್ಕೂಲ್ ಹೋದವ್ರಿಗೆ, ಅದೊಂದೇ ಬರೋದು. ಆಮೇಲೆ ಅಮೆರಿಕಕ್ಕೆ ಹೋಗಿ ಅಪ್ಪ ಅಮ್ಮನ ಹಾಯ್ ಡ್ಯಾಡ್ ಮಾಮ್ ಟೇಕ್ ಕೇರ್ ಅಂದ್ಬಿಟ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಇಲ್ಲಿದ್ದಂಥ ಕ್ರಿಮಿಕೀಟಗಳು, ಪಶು ಪಕ್ಷಿ ಪ್ರಾಣಿಗಳನ್ನ ನಾವು ಇಲ್ಲಿಂದ ಎತ್ತಿ ಆಚೆ ಹಾಕ್ತೀವಿ, ಅವ್ರಿಗೂ ಶಾಂತಿ ಮಾಡ್ತೀವಿ ನಾವು. ತೋರಿಸಿ ಇನ್ನೊಂದು ಧರ್ಮ ಇಂಥ ಜಗತ್. ನಮಸ್ತಸ್ಯೈ 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 या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರಶಸ್ತವಾದಂತಹ ಒಂದು ಕಾರ್ಯಕ್ರಮ. ಹೋದ ವರ್ಷನೂ ಕರೆದಿದ್ರು ಅಲ್ವಾ. ನಾನು ದೂರ ಹೋಗದೇ ಇಲ್ಲ ಹೆಚ್ಚಾಗಿ ನಡುವೆ. ನಾನು ಮೊದಲು ಗೃಹಿಣಿ ಕರ್ತವ್ಯಗಳು ಒಂದೊಂದು ಫೇಸಲ್ಲಿ ಬದಲಾಗ್ತಾ ಇರುತ್ತೆ. ಎಳೆ ಮಗು ಇದ್ದಾಗ ಅಮ್ಮನ ಕೈ ಕೊಟ್ಟು ಬಂದ್ಬಿಡ್ತಿದ್ದೆ. ಮಕ್ಕಳು ಬೆಳೀತಾ ಮನೇಲಿ ಇರ್ಬೇಕಾಗತ್ತೆ, ಹಿರಿಯರು ವಯಸ್ಸಾಗುತ್ತೆ. ಹಾಗಾಗಿ ನಾನು ದೂರ ಬರೋದೇ ಇಲ್ಲ. ಅವರು ಪಾಪ ಎಷ್ಟು ಪ್ರೀತಿಯಿಂದ ಕರೆದ್ರು ಚಿತ್ರ ಅವರು ಅಂದರೆ ನಾನು ಮಾತಾಡೋಕ್ಕೆ ಬಿಡ್ತೀವಿ. ನಾವು ಉದ್ದ ಹೇಳ್ತಾ ಇರ್ತೀವಿ, ನೀನು ಬರಲೇಬೇಕು ಮಾಡಿ. ಅವರ ಮಾತಲ್ಲಿರೋ ಕಳಕಳಿ ಪ್ರೀತಿ ಬರೇ ಹೆಂಗಾರು ಇಟ್ಬಿಡ್ಬೇಕು ಅಂತ ಮನಸ್ಸೋತು ನಾನು ಒಪ್ಕೊಂಡು ಬಂದೆ. ಈಗಲೂ ಸ್ವಲ್ಪ ಕಷ್ಟನೇ ಮನೆ ಬಿಟ್ಟು ಬರೋದು. ತಾಯಿ ಇದ್ದಾರೆ, ಇತ್ತೀಚೆಗೆ ಕೈ ಮುರಿದು ಪಾಪ ಆಪರೇಷನ್ ಎಲ್ಲ ಆಗಿದೆ. ಬಲಗೈ ತಿಂಗಳ ಹಿಂದೆ ತಾನೇ ಪೂಜೆ ತಂದೆಯನ್ನು ಕಳ್ಕೊಂಡೆ. ಸೊ ಮನೇಲಿರೋ ಪರಿಸರದಲ್ಲಿ ಬಿಟ್ಟು ಬರೋದು ಕಷ್ಟ. ಆದರೂ
ಪ್ರೀತಿಗೆ ವಶನಾಗಿ ಬಂದಿದ್ದೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀನಿ. ಇನ್ನೊಂದು ಕಾರಣ ಅಂತಂದರೆ ಸಂತೋಷ ಅಂದರೆ, ನಾನು ಈ ಥರ ಸತ್ಸಂಗದಲ್ಲೇ ಬೆಳೆದೆ. ನಮ್ಮಮ್ಮ ನಮ್ಮ ಏರಿಯಾನಲ್ಲಿ ಸುಮಾರು ಜನರಿಗೆ ಸೌಂದರ್ಯ ಲಲಿತಾ ಸಹಸ್ರನಾಮ, ಅಭಿಷೇಕಿ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಭಜನೆ ಎಲ್ಲ ಹೇಳ್ಕೊಡ್ತಾ ಬಂದಿದ್ದಾರೆ. ಶಾರದಾದೇವಿ ಅಧ್ಯಾತ್ಮ ಮಂದಿರ ಅಂತ 1987ರಲ್ಲಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು ನೀವೇ ಲೆಕ್ಕ? 40 ವರ್ಷ ಆಗಲಿದೆ ಅಲ್ವಾ? ಮುಂದಿನ ವರ್ಷ, ಇನ್ನೆರಡು ವರ್ಷಕ್ಕೆ 38 ವರ್ಷದಿಂದ ಇಲ್ಲಿವರೆಗೂ ತಪ್ಪಿಸಿಲ್ಲ. ಅವ್ರಿಗೆ ಹುಷಾರಿರ್ಲಿ ಇಲ್ದಿರ್ಲಿ ಏನೇ ಆಗಲಿ, ಅವರು ವಾರಕ್ಕೆ 3 ದಿನ ಸೇರಿ ಎಲ್ಲರಿಗೂ ಪಾರಾಯಣ ಎಲ್ಲ ಮಾಡ್ತಾ ಇದ್ರು. ಈಗ ನಾನು ಸ್ವಲ್ಪ ಕಡಿವಾಣ ಹಾಕಿದ್ದೀನಿ, ವಯಸ್ಸಾಗಿದೆ, ಕೈ ಹಾಕ್ತಿಲ್ಲ, ವಾರಕ್ಕೊಂದಿನ ಸಾಕು ಅಂತ. ಈಗಲೂ ಕೂತ್ಕೊಂಡು ಅವರು ಭಜನೆ ಹೇಳ್ಕೊಡ್ತಾರೆ, ಸದಾ ಸತ್ಸಂಗದಲ್ಲೇ ಇರ್ತಾರೆ. ನಾನು ಬಾಲ್ಯದಿಂದಲೂ ಇದನ್ನೆಲ್ಲ ಕೇಳ್ಕೊಂಡೆ, ನೋಡ್ಕೊಂಡೆ. ನಾನು ನಾಮವನ್ನ ಕೂತ್ಕೊಂಡು ಕಲ್ತಿದ್ದಿಲ್ಲ. ನಮ್ಮಮ್ಮ ಓಡಾಡ್ಕೊಂಡು ಮನೇಲಿ ಹೇಳ್ತಾ ಇದ್ದದನ್ನ ಕೇಳಿ 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 ಬಂದ್ಬಿಡ್ತು. ಆ ತರ ಒಂದು ಪರಿಸರದಲ್ಲಿ ಬೆಳೆದ್ರಿಂದ ಅಮ್ಮನಿಗೆ ತುಂಬಾ ದೇವಿ ಅಂದ್ರೆ ಬಹಳ ಇಷ್ಟ. ಮನೆಗೆ ಯಾವಾಗಲೂ ದೇವಿ ಪೂಜೆ, ಅಲಂಕಾರಗಳು, ಅರ್ಚನೆಗಳು, ಪೂಜೆಗಳು, ಭಜನೆಗಳು, ಹೀಗೆ ಇದೇ ತರ ಅಲ್ಲೂ ಸತ್ಸಂಗ ಕೇಂದ್ರ ಇದೆ. ನೂರಾರು ಜನ ಎಲ್ಲರೂ ಅಮ್ಮ ಅಂತ ಕರೀತಾರೆ ನಮ್ಮಮ್ಮನ. ಖಂಡಿತ ಬನ್ನಿ, ತುಂಬಾ ಖುಷಿ ಆಗುತ್ತೆ. ಆ ಕಡೆ ಬಂದಾಗ ವಿಜಯನಗರ ಬಂದ್ಬಿಟ್ಟು ಅಲ್ಮೇಲಮ್ಮನವ್ರ ಮನೆ ಅಂದ್ರೆ ಹೇಳ್ಬಿಡ್ತಾನೆ ಹಾಗೆ. ಸೊ ಹಾಗಾಗಿ ಖುಷಿ ಆಯ್ತು ಇದೇ ಕೆಲಸ. ನಮ್ಮ ಅಮ್ಮನ್ ಕರ್ಕೊಂಬರ್ಬೇಕು ಅಂತ ಆಸೆ ಇತ್ತು. ಇವತ್ತು ಅಲ್ಲಿ ಸತ್ಸಂಗ, ಗುರುವಾರನೇ ಸತ್ಸಂಗ ಇದ್ರೆ ಅಮ್ಮನ್ ಕರ್ಕೊಂಡ್ಬರ್ತಾ ಇದ್ದೆ ನಾನು. ಹಾಗಾಗಿ ತುಂಬಾ ಸಂತೋಷ ಇಷ್ಟು ಇಲ್ಲಿ ಬಂದು ನಿಮ್ಮನ್ನ ಎಲ್ಲ ಭೇಟಿ ಆಗುತ್ತೆ. ಸೌಂದರ್ಯದ ಹರಿ ಕಾವೇರಿ ಬಗ್ಗೆ ಸಾಕಷ್ಟು ವಿಚಾರ ಗೊತ್ತಾಗಿರುತ್ತೆ. ಹೆಸರೇ ಸೂಚಿಸುವ ಹಾಗೆ ಸೌಂದರ್ಯದ ಲಹರಿ. ಯಾವ ನೀವು ಸೀರೆ ಎಣ್ಣೆ ಹಾಕಕ್ಕೆ ಮಾಡಿ ಸ್ವಲ್ಪ ತೆಗೆದುಕೊಳ್ಳಿ. ಸೈಡಿಗೆ ಹೋಗಿ ಅಲ್ಲಿ ಮೇಡಮ್ ದೇವಿಯಿಂದ ಬಂದಿದೆ ನೋಡಿ. ಹ್ಞೂ ಮೇಡಮ್, ಪೋಸ್ ಕೊಡಿ. ಸೈಡಿಗೆ ಹೋಗಿ ಇರಲಿ, ನಾನು ಅವ್ರ ಹತ್ರ ಒಂದು ಸಿಂಗಲ್ ತೆಗೆಸ್ತೀನಿ. ವಿಡಿಯೋನೇ ಮಾಡ್ತಾ ಇದ್ದೀನಿ. ಹೋಗಿ ನಿಂತ್ಕೊಳ್ಳಿ ನೀವು. ಇರಲಿ, ಕವರ್ ಆಗಿದೆ. ಎಣ್ಣೆ ಹಾಕೈತಿದ್ರೆ ನೀವೇನು ಹಾಕ್ಬೇಕು? ಹುಷಾರು. ಸುಮಿತ್ರಾ ಅವ್ರನ್ನೆಲ್ಲ ಕರೀರಿ ಅಂತ ಏನು ಕೊಡಿ? ಸುಮಿತ್ರಾ ಪಂಕಜ ನಮ್ಮ ಸಂತೋಷ ಸಿಂಗಲ್ ಕೊಟ್ಟಾಗ ಅಂತ ಇದ್ದೀನಿ. ವಿಜಯಮನ್ ಕರಿ ವಿಜಯಮ್ಮ ಬನ್ರಿ ವಿಜಯಮನ್ ಕರಿ ವಿಜಯಮನ್ ಕರಿ
ದೀಪ ಇದೆ. ಹೋಗ್ರಿ ಅತ್ಲ ಕಡೆ ಅಲ್ಲೊಬ್ರು ಜಾಗ ಬಿಡ್ರಿ ನಾವೆಲ್ಲ ಎಲ್ಲ ಬಂದಿದ್ದೀರಾ, ಎಲ್ಲರೂ ಕವರ್ ಆಗಿದ್ದೀರಾ. ಹ್ಞೂ ಥ್ಯಾಂಕ್ ಯು ಮೇಡಮ್. ऊर्जमेवावरुन्धे चित्रानक्षत्रं भवति चित्रं वा एतत्कर्म यदश्वेदसंविद्धै ಅಲ್ಲಿಂದಲೇ ಗೋವಿಂದ ಅಂದ್ಬಿಡಿ. ಶ್ರೀ ವಿದ್ಯಾ ಗಣಪತಿ ಕಿ ದೇವಂ ವೇದ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ವಿಜಗ್ರಾಸಂ ತದ್ವಿಪ್ರಾಸೋಲ್ಪನ್ಯೋ ಜಾಗೃವಾನ್ ಸತ್ಸವಿಂದತೆ ವಿಷ್ಣೋ ಯತ್ ಪರಮಂ ಪದಂ. ಏನಾಗೋದಿ ಸರ್ವೈರ್ಮಧ್ಯೆ ಬ್ರಹ್ಮಾಣಾವಸನೇತ ಯಜ್ಞೈಃ ಕೃತೇನ ಧನವರ್ಧಯಸ್ವ ಸತ್ಯಾಸಂತೆ ಜಮಾನಸ್ಯ ಕಾಮಾಃ ರಾಜಾಯ ಸರ್ವಸ್ತಮೋತಿರಾತ್ರವತ್ರಮಮಹದ್ಭವತಿ ಸರ್ವಸ್ಯಾಪ್ತೆ ಸರ್ವಸ್ಯ ಜಿಚ್ಚೆ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಕಾಣಿಸಿದ್ರೆ